ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್. ದಿನ 26. ಇವತ್ತು ನೈಟ್ ಔಟ್ ಹೋಗೋಣ ಅಂತ ಇದ್ದೆ. ಈ ಧೂಳಲ್ಲಿ ಹೋಗ್ಬೇಕಾರೆ ಒಂದು ಲೈನ್ ನೋಡಿದೆ, ಅಂಜೋಕೆ ಇದು ಅಂಜುವ ಕುಲ ಅಲ್ಲ ಆಂಜನೇಯನ ಕುಲ ಅಂತ. ಫುಲ್ ಮೋಟಿವೇಶನ್. ಬೆಳಗ್ಗೆ ಆ ಧೂಳು ಕುಡ್ಕೊಂಡು ಬಂದೆ. ನೆಕ್ಸ್ಟು ಹಂಗೆ ಮುಗಿಸ್ಕೊಂಡ್ಬಿಟ್ಟು ಒಂದು ಕ್ಲೈಂಟ್ ಮೀಟ್ ಮಾಡಬೇಕಿತ್ತು. ಹೋಗಿದ್ದೆ. ಹೋಮ್ಸ್ ಏನೋ ಇತ್ತು ಸರ್ಜಾಪುರ್. ಸ್ಪ್ಲೆಂಡರ್ ತೊಗೊಂಡು ನಾವಾಡುವ ನುಡಿಯೇ ಕನ್ನಡ ನುಡಿ ಅಂದ್ಕೊಂಡು ಹೋದೆ. ಆಮೇಲೆ ಮೀಟ್ ಆಗಿಬಿಟ್ಟು ಅಲ್ಲಿ ಕ್ಲೈಂಟ್ಗೆ ಅವ್ರ ರಿಕ್ವೈರ್ಮೆಂಟ್ ಏನೋ ಇತ್ತು, ಏನೋ ಡೌಟ್ ಇತ್ತು. ನಮ್ಮ ಟೀಮ್ ಅವ್ರು ಇರಲಿಲ್ಲ, ಸೊ ನಾನೇ ಹೋಗಿದ್ದೆ. ಬ್ರೋ, ವೀಕೆಂಡಲ್ಲೂ ಏನು ಟ್ರಾಫಿಕ್ ಅಂತೀರಾ? ಆರಾಮಾಗಿ ಮಲ್ಕೊಳೋದು ಬಿಟ್ಟು ಫುಲ್ ಟ್ರಾಫಿಕ್ ಬ್ರೋ. ಸುಸ್ತಾಗೋಯ್ತು. ಕೆಲಸ ಎಷ್ಟೇ ಇರಲಿ, ಗಾಡಿ ಮುಗಿಸ್ಬೇಕು. ಇವತ್ತಾನೇ 60 ಕಿಲೋಮೀಟ್ರ್ ಹೋಗಿ ಬಂದೆ. ಮತ್ತೆ ನಮ್ಮ ಮನೆಯಿಂದ ಕೆಲಸ 30 ಪ್ಲಸ್ ಹ್ಯಾವ್ ಟು ವಿಸಿಟ್ ಕ್ಲೈಂಟ್ 60. ಇವಾಗ ಮತ್ತೆ ಮನೆಗೆ ಹೋಗ್ಬೇಕು 30 ಕಿಲೋಮೀಟರ್ಸ್. ಈಗ ಅಲ್ಲ, ಪೋಸ್ಟ್ ಲಂಚ್ ಅಂದರೆ ಈವ್ನಿಂಗ್ ನೋಡುವ. ಹಿಂಗೆ ಶೋಲ್ಡ್ರೆಲ್ಲ ನೋವ್ತೈತೆ ಊರು ಗಾಡಿ ಓಡಿಸಿ. ಅದು ಹೆಂಗೆ ಸೇಲ್ಸ್ ಅವ್ರು ಮಾಡ್ತಿರೋ ಲಿಟ್ರಲಿ ಐ ಡೋಂಟ್ ನೋ. ರೆಸ್ಪೆಕ್ಟ್ ಫಾರ್ ಸೇಲ್ಸ್ ಗೈ. ಗಾಡಿಯ ಮುಗಿಸ್ಕೊಂಡು ವಾಪಸ್ ಆಫೀಸ್ಗೆ ಹೋಗುವ. ಆಮೇಲೆ ಬಂದು ನಮ್ಮಮ್ಮ ಮಾಡಿದ್ದು ಪಲಾವು ಮೊಸರು ಬಜ್ಜಿ ಇತ್ತು, ಸಖತ್ ಅಂದ್ಕೊಳ್ಳಿ, ಮಸ್ತಿರುತ್ತೆ. ತಿಂದ್ಬಿಟ್ಟು ಕೆಲಸ ಕೂತ್ಕೊಂಡೆ. ಮತ್ತೆ ಆಫೀಸ್ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದೆ ಮನೆಗೆ. ಈ ವೀಕೆಂಡು ನಾನು ಬೇರೆ ನೈಟ್ ರೈಡ್ ಹೋಗಬೇಕು ಅಂತ ಎದ್ಬಿಟ್ಟಿತ್ತು ನಂದು. ಆಮೇಲೆ ಟ್ರಾಫಿಕಲ್ಲಿ ಸತ್ಕೊಂಡು ಹೋಗೋಷ್ಟಿಗೆ ಬೇಜಾರು. ಮನೆಗೆ ಬಂದೆ. ಪ್ಲಾನಿಂಗ್ ಟು ಪುಲ್ ಔಟ್ ಆನ್ ಆಲ್ ನೈಟರ್. ಎಲ್ಲೆಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ನೋಡೋಣ. ಆಮೇಲೆ ಗಾಡಿ ಹೊರಗೆ ಹಾಕ್ಬಿಟ್ಟು, ಹೊಲದಲ್ಲಂತೂ ನೈಟ್ ಔಟ್ ಹಾಕೋಕ್ಕಾಗಲ್ಲ. ಏನಾದ್ರು ಹೋದರೆ ವೆಂಟ್ರಾಮ್ ಪಾನ್ಸಾಮ್ ಗೋಯಿಂದ ಪಕ್ಕ. ಧೂಳಿಗೆ ನನಗೆ ಬೇಜಾರಾಗ್ಬಿಟ್ಟಿತ್ತು. ಗಾಡಿ ನಿಲ್ಸಿ ಧೂಳು ಹಿಡಿದ್ಬಿಟ್ಟಿತ್ತು ಬ್ರೋ. ತಲೆನೇ ಕೆಟ್ಟೋಯ್ತು. ನೆಕ್ಸ್ಟ್ ತೊಳೆಯೋಣ ಅಂದ್ಬಿಟ್ಟು ಎತ್ತಿದೆ ಬಕೆಟು. ಫುಲ್ಲು ತೊಳೆದಿದ್ದೆ. ಅಷ್ಟೆಲ್ಲ ತೊಳೆದು ದೇವ್ರ ಥರ ಶೈನ್ ಹೊಡಿತಿತ್ತು, ಫುಲ್ ಖುಷ್. ಆಮೇಲೆ ನನ್ನ ಗಾಡಿ ನೋಡಿಬಿಟ್ಟು ಫುಲ್ ಅಡ್ಮೈರಿಂಗು ತುರುಲಾ. ಸರಿ ಅಂದ್ಬಿಟ್ಟು ಸ್ಟಾರ್ಟ್. ರೆಡಿ, ಹೋಗೋಣ. ಎಲ್ಲಿ ಹೋಗ್ತೀನಿ ಯಾರಿಗೆ ಗೊತ್ತಿಲ್ಲ. ನಾನು ರೆಡಿ, ನನ್ನ ಗಾಡಿ ರೆಡಿ, ಹೆಲ್ಮೆಟ್ ಇಸ್ ರೆಡಿ. ವಿ ಗೋ. ಬೈ ಬಾಯ್. ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ದಂಗೆ ಬಂದಿದ್ದೆ ಕಾರ್ನರ್ ಹೌಸು ಬೆಲ್ಡ್ ರೋಡ್ಗೆ. ಯಾಕೋ DBG ತಿನ್ನಬೇಕು ಅನಿಸ್ತು. ಚೀಟ್ ಡೇ ಜೈ ಅಂದ್ಕೊಂಡು ತಿಂದೆ. ಬ್ರೋ, ಕಾರ್ನರ್ ಹೌಸ್ ನೈಟ್ ಹೊತ್ತು ವೀಕೆಂಡಲ್ಲಿ ಹೋಗಬಾರ್ದು, ತಲೆಕೆಟ್ಟೋಯ್ತದೆ. ಹಂಗೋ ಹಿಂಗೋ ಜಾಗನೂ ಸಿಕ್ತು, DBCನೂ ಸಿಕ್ತು. ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿತ್ತು. ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಹೊಡೆದೆ ಗುರು. ಫುಲ್ ಸ್ಟಾರ್ಟ್ ಆಗೋಯ್ತು ಲವ್ಸು. ಆಮೇಲೆ DBC ತಿನ್ಕೊಂಡು ಫುಲ್ ಖುಷಿ ಆಗೋಯ್ತು ಗಾಡಿ ಸ್ಟಾರ್ಟ್ ಆಗಿದ್ದಕ್ಕೆ. ಇನ್ನೇನು ಗುರು, ಸೆಂಟ್ರಲ್ಲಿ ಎಲ್ಲರೂ ಕೈ ಕೊಟ್ಬಿಟ್ರೆ ಎಲ್ಲೋಗ್ಲಿ. ಆಮೇಲೆ ಖುಷಿ ಆಗೋಯ್ತು ನನಗೆ DBC ತಿಂದು. ಸರಿ ಅಂದ್ಬಿಟ್ಟು ಏರ್ಪೋರ್ಟಿಗೆ ನಡೆದೆ. ಏರ್ಪೋರ್ಟಿಗೆ ಹೋಗ್ತೀನಿ. ಏರ್ಪೋರ್ಟ್ಗೆ ಹೋಗೋಕ್ಕೂ ಮುಂಚೆ ಒಂದು ಟೋಲ್ ಸಿಗುತ್ತೆ. ಇಲ್ಲಿ ಆಲ್ಕೋಹಾಲ್ ಕುಡ್ಕೊಂಬಂದವ್ರು ಅದು ಇದು ಅಂತೆಲ್ಲ ಚೆಕ್ ಮಾಡ್ತಾರೆ, ಸ್ವಲ್ಪ ಎಚ್ಚರ. ಆಮೇಲೆ ಜೈ ಅಂತ. ಆಮೇಲೆ ಏರ್ಪೋರ್ಟಲ್ಲಿ ಒಂದೇನಂದರೆ ಟರ್ಮಿನಲ್ 2ಗೆ ಬೈಕ್ಗಳು ಎಂಟ್ರಿ ಇಲ್ಲ. ನೋಡುಗರೇ, ವೀಕ್ಷಕರೇ, ಟರ್ಮಿನಲ್ 2ಗೆ ಬೈಕಲ್ಲಿ ಹೋದರೆ ಮಂಗ ಆಗೋದು ಗ್ಯಾರಂಟಿ. ನಾನು ಆಗಿ ಬಂದೆ, ನೀವಾಗಬೇಡಿ. ವ್ಲಾಗ್ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನೋಡೋಕ್ಕೆ. ಆಮೇಲೆ ಟರ್ಮಿನಲ್ 2ಇಂದ ಡಿಸಪಾಯಿಂಟ್ ಆಗಿಬಿಟ್ಟು ಸರಿ ಅಂದ್ಬಿಟ್ಟು ದಿ ಮ್ಯಾಂಡ್ರಿನ್ಗೆ ಹೋಗೋಣ ಅಂತ ಹೊರಟೆ. ಯಾವುದೋ ಸಂದೀಪಂದಿಲೆಲ್ಲ ಬಂದುಬಿಟ್ಟೆ ಬ್ರೋ ಮ್ಯಾಂಡ್ರಿನ್ಗೆ.
ಅಲ್ಲಿಂದ ಇಲ್ಲಿಗೆ ಒಂದು 75 ಕಿಲೋಮೀಟ್ರ್ನೂ ಇತ್ತು. 75 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ ಟ್ಯಾಂಕಿ ಫುಲ್ ಆಗಿಬಿಡ್ತು. ಟ್ಯಾಂಕಿ ಖಾಲಿ ಮಾಡಿಕೊಂಡು ನೆಕ್ಸ್ಟು ಹೆಲ್ಮೆಟ್ ಹಾಕೊಂಡು ಕೂದಲು ಮುಳ್ಳಂದಿ ಆಗಿಬಿಟ್ಟಿತ್ತು ಬ್ರೋ. ಸೈಕ್ ಅಂದ್ಕೊಳ್ಳಿ. ಚಳಿ ಹೆಲ್ಮೆಟ್ ಟೈಟ್ಗೆ ಹಾಕೊಂಡು ಮ್ಯೂಸಿಕ್ ಬ್ಲಾಸ್ಟ್ ಹಾಕೊಂಡು ಬಂದರೆ ಮಜಾನೇ ಬೇರೆ. ಇದು ದಿ ಮ್ಯಾಂಡ್ರಿನ್ ಕೆಫೆ. 4 ಗಂಟೆವರೆಗೂ ಓಪನ್ ಇರುತ್ತೆ. ಯು ಕ್ಯಾನ್ ಗೆಟ್ ಸಮ್ ಡ್ರಿಂಕ್ಸ್, ಲಂಚ್ ಎಲ್ಲ ಸಿಗುತ್ತೆ. ಡಿನ್ನರ್ ಸಿಗುತ್ತೆ ಮೇಯ್ನಾಗಿ, ಲಂಚ್ ಅಂದೆ ಸಾರಿ. ಆಮೇಲೆ ಮ್ಯಾಂಡ್ರಿನ್ನ ನೋಡ್ಕೊಂಬಿಟ್ಟು ಅಲ್ಲಿ ಕಾಫಿ ಸಿಗುತ್ತೆ. ಒಂದು ಕಾಫಿ 50 ರೂಪಾಯಿ ಅಂತಾರೆ ಗುರು, ಚಿಕ್ಕ ಲೋಟ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಅದು ಕೆಫೆಟೇರಿಯಾ ಒಳಗೂ ಅಲ್ಲ, ಹೊರಗಡೆ. ಕೆಫೆಟೇರಿಯಲ್ಲಿ ಬರೀ ಎಣ್ಣೆ, ನಾವು ಎಣ್ಣೆ ಕುಡಿಯೋರಲ್ಲ. ಆ ಚಳಿಗೆ 50 ರೂಪಾಯಿನೂ ನೋಡ್ದಂಗೆ ಹೋಗಲಿ, ಅಷ್ಟೊತ್ತಲ್ಲಿ ಕಾಫಿ ಕೊಡ್ತಾರಲ್ಲ ಖುಷಿ ಪಡ್ಕೊಂಡು ಕುಡ್ಕೊಂಡು. ಕ್ರಿಸ್ಮಸ್ದು ಡೆಕೋರೇಷನ್ಸೇ ತೆಗ್ದಿರಲಿಲ್ಲ ಇವರು. ನಾವಂತೂ ಫುಲ್ ಗಾಣ ಮಸ್ತಿ ಮಾಡಿದ್ದು. ಇಲ್ಲಿ ನಮ್ಮ ಸ್ಯಾಂಟಾ ಕ್ಲಾಸ್ ಇದ್ದ, ಅವನ ಹತ್ರ ಮಾತಾಡ್ಸ್ಕೊಂಡ್ಬಂದು ಸ್ವಲ್ಪ ಮೈ ಸ್ವಲ್ಪ ಪುಂಗಿವುದು. ಈಗ ನಂಗೆ ಗೊತ್ತಿಲ್ಲ, ಬಾಯೆಲ್ಲ ಹಿಡ್ಕೊಂಡು ಅವನೇ ಕೈಯೆಲ್ಲ ಹಿಡ್ಕೊಂಡಿಲ್ಲ. ಸಾಪ್ ಮೈ ಬೋಳಿ ಮಗನೇ. ಆಮೇಲೆ ಕ್ರಿಸ್ಮಸ್ದು ಡೆಕೋರೇಷನ್ಸ್ ನೋಡಿಕೊಂಡು ಎಲ್ಲ ಸ್ಟಾರ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ಗುರು. ಬಟ್ ನೈಟ್ ಹೊತ್ತು ಸ್ಪೆಂಡ್ ಮಾಡೋಕೆ ಒಳ್ಳೆ ಟೈಮ್ ಗುರು, ತಣ್ಣಗಿರುತ್ತೆ. ಬಟ್ ಒಂದು ಬೇಜಾರು ಏನಂದರೆ ಪಕ್ಕದಲ್ಲೇ NH ಸೌಂಡು ಅಂದ್ಕೊಂಡು ಆರೋ ನಡೆಯೋದು. ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಕವ ಅಂತಿತ್ತು. ಇನ್ನೇನು ನೈಟೆಲ್ಲ ಮಲಗೋದು ಬಿಟ್ಟು ಸುತ್ತಾಡಿದ್ರೆ ಇನ್ನೇನಾಗುತ್ತೆ. ಕ್ರಿಸ್ಮಸ್ದು ಡೆಕೋರೇಷನ್ಸ್ ನೋಡ್ತಾ ಹೊಟ್ಟೆ ಹಸಿಗೆ ತಲೆಯಲ್ಲಿ ಒಂದು ಥಾಟ್ ಬಂತು. ನನ್ನ ತಲೆಗೆ ಥಾಟ್ ಬಂದಿದೆ ಬಿರಿಯಾನಿ ತಿನ್ನೋಣ ಅಂತ. ಇಲ್ಲೇ ದಿ ಮ್ಯಾಂಡ್ರಿನಿಂದ ಒಂದು 15-20 ಕಿಲೋಮೀಟ್ರಿಗೆ ನಮ್ಮದು ಮಾವಳ್ಳಿ ಬಿರಿಯಾನಿ ಬರುತ್ತೆ. ಆದರೂ ಈ ಬೈದಲ್ಲಿ ಗಾಡಿ ಎತ್ತೋ ಮಜಾನೇ ಬೇರೆ. ಯಾವಾಗೂ ಸ್ಟಾರ್ಟ್ ಆಗುತ್ತಾ ಆಗಲ್ವೋ, ಕೈ ಕೊಟ್ಬಿಟ್ರೆ ಮಧ್ಯರಾತ್ರಿ ಎಲ್ಲೋಗಲಿ ಏನೂ ಗೊತ್ತಿರಲ್ಲ. ಒಂದ್ಸಲ ಈಗ ಹಂಗೂ ಸೆಲ್ಫ್ ಆಗಲಿಲ್ಲ, ಆಮೇಲೆ ಆಗ್ಬಿಡ್ತು. ದೇವರು ಅಂದ್ಕೊಂಡು ನೋಡೋಣ, ಬೆಳಗ್ಗೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದ್ದೀನಿ. ತಿನ್ಕೊಂಬಿಟ್ಟು ಮನೆ ಕಡೆಗೆ ಹೋಗುವ. ಜಾಕ್ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ವಿಳ್ಸಿ. ಮಾವಳ್ಳಿ ಬಿರಿಯಾನಿ ಅಂತ ಅಂದ್ಕೊಂಡಿದ್ದ ತಕ್ಷಣ ಬಂದಿದ್ದೆ ಮಾವಳ್ಳಿ ಬಿರಿಯಾನಿ. ಇಲ್ಲಿ ಬಿರಿಯಾನಿ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಸಂಡೇ ಬೇರೆ. ಈ ಕ್ರೌಡ್ ನೋಡೇ ನಂಗೆ ಸೈಕ್ ಆಗಿಬಿಡ್ತು. ಬಿರಿಯಾನಿ ಇರುತ್ತೋ ಇಲ್ವಂತೋ, ಬಟ್ ಫ್ರೆಶ್ ಬಿರಿಯಾನಿ ಕೊಟ್ಟರು, ಚೆನ್ನಾಗಿತ್ತು. ಪ್ರೈಸ್ ಬಂದ್ಬಿಟ್ಟು ನಿಮಗೆ 180 ರುಪೀಸ್ ಚಿಕನ್ ಬಿರಿಯಾನಿಗೆ. ಅಂದರೆ ನಾನು ಇದೇ ಹೆವಿ ಆಗುತ್ತೆ ಅಂದ್ಕೊಂಡು ಸೈಕ್ ಆಗಿಬಿಡ್ತಿದ್ದೆ. ಸರಿ ಅಂದ್ಬಿಟ್ಟು ನನ್ನ ಗಾಡೀಲಿ ಫ್ಯೂಲ್ ಇರಲಿಲ್ಲ, ಫ್ಯೂಲ್ ಹಾಕ್ಸ್ಕೊಂಡ್ಬಿಟ್ಟು ಹೊರಟೆ ಮನೆಗೆ ಹೊರಡೋ ಅಷ್ಟೊತ್ತಿಗೆ ಬೆನ್ನು ನೋವು, ಮಂಡಿ ನೋವು ಎಲ್ಲದೂ ಕಿತ್ಕೊಂಡ್ಬಂದ್ಬಿಡ್ತು. ನಾನು 20 ವರ್ಷದವನಲ್ಲ 25 ವರ್ಷದವನು ಅಂತ ಗೊತ್ತಾಯಿತು. ಬಂದುಬಿಟ್ಟು ನಮ್ಮ ಏರಿಯಾದಲ್ಲೇ ಇರೋ ದಕ್ಷಿಣ ಕೆಫೆಯಲ್ಲಿ ಒಂದು ಫಿಲ್ಟರ್ ಕಾಫಿ ಹಾಕ್ಕೊಂಡೆ. ಇವರು ಒಳ್ಳೇದೇ ಗುರು, ಒಂದು 5 ಗಂಟೆ 5:15ಗೆಲ್ಲ ಓಪನ್ ಮಾಡಿಬಿಡ್ತಾರೆ. ವಾಪಸ್ ಬಂದು ನೀಟಾಗಿ ನಿದ್ದೆ ಗುರು. ವಯಸ್ಸಾಯ್ತು ನನಗೆ, ಮೊದಲಿನ ಥರ ಇಲ್ಲ ಈಗ. ನಿದ್ದೆ ಎಳಿತೈತೆ. ಹೋಗೊಂದು ಕಾಫಿ ಕೊಡ್ಕೊಂಡು ಮನೆಗೆ ಹೋಗ್ತೀನಿ. ಜಾಕ್ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಜೈ ಗಣೇಶ. ಸಮಯ 7:30 ಹತ್ರ. ಎಲ್ಲ ಮುಗಿಸ್ಕೊಂಡು ಬಂದೆ. ಚೆನ್ನಾಗಿತ್ತು, ಫ್ರೆಶ್, ಬಟ್ ಇಟ್ ವಾಸ್ ನೈಸ್. ಇವಾಗ ಮಲ್ಕೊಳಂಗಿಲ್ಲ. ಜಾಕ್ ಮ್ಯಾಗ ಕರ್ಕೊಂಡು ಬೆಟ್ಟ ಹತ್ರ ಹೋಗಬೇಕು. ಅವ್ನ ಕಾಲೇನು ಏಟ್ ಆಗಿದೆ. ವಿಲ್ ಸಿ. ಬಾಯ್.